ನಿಮ್ಮ ಅಣ್ಣ ಎಷ್ಟು ಗಂಟೆಗೆ ಬರ್ತಾನೆ ಗೊತ್ತಿಲ್ವೇ? ಕರ್ಕೊಂಡು ಬರೋಣ ಹೋಗಿ. ಅಯ್ಯ ನೀನೇ ಬಂದ್ಬಿಟ್ಟ? ವ್ಯಾನ್ ಇಲ್ಲ ಬಂತು. ಹೌದಾ? ಹೆಂಗಿತ್ತು ಸಮ್ಮರ್ ಕ್ಯಾಂಪ್ ಸ್ವಿಮ್ಮಿಂಗ್? ತುಂಬಾ ಚೆನ್ನಾಗಿತ್ತು. ಫುಲ್ ಟಯರ್ಡ್ ಆಗಿದೆ. ಏನಾದ್ರು ಸ್ನಾಕ್ಸ್ ಮಾಡ್ಕೊಡಮ್ಮ. ಬ್ರೆಡ್ ಜಾಮ್ ಮಾಡ್ಕೊಡು. ಬ್ರೆಡ್ ಜಾಮ್ ಎಲ್ಲ ಬೇಡ. ಅದ್ರ ಬದಲು ನಾನು ಬ್ರೆಡ್ ಅಲ್ಲಿ ಒಂದು ಸ್ವೀಟ್ ಮಾಡ್ಕೊಡ್ತೀನಿ ಆಯ್ತಾ? ಏನದು? ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ, ನಿನ್ಗೂ ಇಷ್ಟ ಆಗುತ್ತೆ. ಸರ್ಪ್ರೈಸಾ? ಹೌದು. ನೆನ್ನೆ ನಿನ್ ಪಾಸ್ ಆದಲ್ಲ, ಕೇಳ್ದಲ್ಲ ಏನಾದ್ರು ಸ್ವೀಟ್ ಇಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನನ್ನ ಹೆಸರು ಈಗಾಗಲೇ ಗೊತ್ತಾಗಿದೆ, ಕಮಲಾಬಾಯಿ ಅಂತ. ನನ್ನ ಮಗ ತುಂಬ ಚೆನ್ನಾಗಿ ಪಾಸ್ ಆಗಿದ್ದಾನೆ. ಪರವಾಗಿಲ್ಲ, ಚೆನ್ನಾಗಿ ನಾನು ಅನ್ಕೊಳ್ಳೋ ಅಷ್ಟು ಮಾರ್ಕ್ಸ್ ಎಲ್ಲ ತೆಗ್ದಿದ್ದಾನೆ. ಅವನು ಒಂದು ಸ್ವೀಟ್ ಕೇಳಿದ್ದಾನೆ. ಅದಕ್ಕೆ ನಾನು ಇವಾಗ ಬ್ರೆಡ್ಡಲ್ಲಿ ಒಂದು ಸ್ವೀಟ್ ಮಾಡ್ಕೊಡ್ತಾ ಇದ್ದೀನಿ. ಅವ್ನು ಕೇಳಿದ್ದು ಹೆಚ್ಚ, ನಾನು ಮಾಡ್ಕೊಡೋದು ಹೆಚ್ಚ. ಬನ್ನಿ ಮಾಡ್ಕೊಡೋಣ, ಹೇಗಿರುತ್ತೆ ಅಂತ ಇವನೇ ಹೇಳ್ತಾನೆ. ಈಗ ಸಮ್ಮರ್ ಹಾಲಿಡೇ ಬಂದಿದೆ, ಅದಕ್ಕೆ ನಾನು ಇವನಿಗೆ ಸ್ವಿಮ್ಮಿಂಗ್ಗೆ ಕಳಿಸ್ತಾ ಇದ್ದೀನಿ. ಒಂದು 15 days ಸುಮ್ಮನೆ ಮನೇಲಿ ಇರೋದಕ್ಕಿಂತ ಇದಾದರೂ ಕಲೀಲಿ, ನಾವಾದರೂ ಕಲ್ತಿಲ್ಲ ಅಲ್ವಾ? ಆದ್ದರಿಂದ ನನ್ನ ಮಗನಿಗೆ ಸಮ್ಮರ್ ಕ್ಯಾಂಪ್ ಇತ್ತು ಅಂದ್ಬಿಟ್ಟು ನಾನು ಅವನು ಸ್ಪೋರ್ಟ್ಸಲ್ಲಿ ವಾಲಿಬಾಲ್ ಎಲ್ಲ ಕಲಿಬೇಕು ಅಂತಿದ್ದ. ಬೇಡ, ಅವ್ನು ಫುಲ್ ಟಯರ್ಡ್ ಆಗುತ್ತಾರೆ. ಈಗ 4th ಪಾಸ್ ಆಗಿ 5th ಹೋಗ್ತಾ ಇದ್ದಾನೆ, 5th ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾನೆ. ಆದ್ದರಿಂದ ನಾನು ಸ್ವಿಮ್ಮಿಂಗೂ ಇಂಪಾರ್ಟೆಂಟೇ ಅಲ್ವಾ, ಹಾಗೆ ಸ್ವಿಮ್ಮಿಂಗ್ ಕಲಿಸ್ತಾ ಇದ್ದೀನಿ. ಬೆಳಗ್ಗೆ ಹೋಗಿ ಮಧ್ಯಾಹ್ನ ಬಂದ್ಬಿಡ್ತಾನೆ. ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ಬ್ರೆಡ್ ಕಸ್ಟರ್ಡ್ ಪುಡ್ಡಿಂಗ್ ಮಾಡ್ತಾ ಇದ್ದೀನಿ ಮನೇಲೆ. ದೊಡ್ಡವರಿಂದ ಹಿಡಿದು ಚಿಕ್ಕವರ ಗಂಟ ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಇದಕ್ಕೇನೇನು ಬೇಕಂದರೆ 5 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಬಾದಾಮಿ ಒಂದು 6 ಬ್ರೆಡ್ ತಗೊಂಡಿದ್ದೀನಿ, ಸಕ್ಕರೆ, ಹಾಲು 1/2 ಲೀಟ್ರು, ಕಸ್ಟರ್ಡ್ ಪೌಡರು, ಇಷ್ಟಿದ್ರೆ ಸಾಕು ಸ್ವೀಟ್ ಮಾಡೋದಕ್ಕೆ. ನಾನು ತಗೊಂಡಿರೋದು ನಂದಿನಿ ಹಾಲು. ಈಗ ಕಾಯಕ್ಕಿಡೋಣ. ಈಗ ಹಾಲು ಕಾಯಕ್ಕಿಟ್ಟಿದ್ದೀನಿ. ನೀರು ಹಾಕಬೇಡಿ, ನೀರು ಹಾಕ್ದಿರೇ ಹಾಲು ಕಾಯಕ್ಕಿಟ್ಟಿದ್ದೀನಿ. ನಾನು ಕಸ್ಟರ್ಡ್ ಪೌಡರು ವೆನಿಲಾ ಫ್ಲೇವರ್ ತಗೊಂಡಿದ್ದೀನಿ. ನಾನೀಗ ಕಸ್ಟರ್ಡ್ ಪೌಡರ್ನ 2 ಸ್ಪೂನ್ ತಗೊಂಡಿದ್ದೀನಿ. ಇದರಲ್ಲಿ ಹಾಲು ಹಾಕ್ಬಿಟ್ಟು ಕಲಸೋಣ. ಈಗ ಹಾಲು ಹಾಕ್ಬಿಟ್ಟು ಗಂಟಿಲ್ದಿರೇ ಈ ರೀತಿ ಕಸ್ಟರ್ಡ್ ಪೌಡರ್ ಹಾಕಬೇಕು. ಕಲಿಸ್ಕೊಳ್ಳಿ, ಗಂಟಾಗಬಾರ್ದು. ಈಗ ಬಾಣಲಿಯಲ್ಲಿ ಎಣ್ಣೆ ಹಾಕೋಣ. ಎಣ್ಣೆ ಕಾಯೋ ಗಂಟ 4 ಭಾಗ ಕಟ್ ಮಾಡ್ಕೊಡೋಣ. ಈಗ ಈ ಥರ ಹಾಕ್ತಾ ಇರೋವಾಗಲೇ ಕಲಿಸ್ಕೊಬೇಕು, ಇಲ್ಲಾಂದರೆ ಗಂಟು ಕೊಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಒಂದು ಕೈಯಲ್ಲಿ ಹಾಕಬೇಕು, ಒಂದು ಕಡೆ ಕಲಿಸ್ಕೊಬೇಕು. ಈ ರೀತಿ 2 ನಿಮಿಷ ಕಲಿಸ್ಕೊಳ್ಳಿ, ಇಲ್ಲಾಂದರೆ ಗಂಟು ಕಟ್ಕೊಂಡ್ಬಿಡುತ್ತೆ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಅರ್ಧ ಕಪ್ನ ಹಾಕ್ತಾಯಿದ್ದೀನಿ. ನಾನು ತೋರಿಸೋವಾಗ 1 ಕಪ್ ಇತ್ತು. 1 ಕಪ್ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಅರ್ಧ ಕಪ್ ಹಾಕ್ಕೊಳ್ಳಿ. ಸ್ವೀಟ್ ಜಾಸ್ತಿನೇ ಆಗ್ಬೋದು. ಹಾಕ್ಬಿಟ್ಟು ಈ ರೀತಿ ಕಲಿಸ್ಕೊಳ್ಳಿ. ಆಗಿದೆ, ನಾನೀಗ ಆಫ್ನ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಕಾದಿದೆ, ಒಂಚೂರು ನಾನು ತುಪ್ಪನ ಹಾಕ್ತಾಯಿದ್ದೀನಿ. ಈಗ ಬ್ರೆಡ್ನ ಈ ರೀತಿ ಹಾಕ್ಕೊಳ್ಳಿ. ಕಲರು ತುಂಬ ಬ್ಲ್ಯಾಕ್ ಆಗೋದು ಬೇಡ, ಇಷ್ಟು ಬ್ರೌನ್ ಕಲರ್ ಆದರೆ ಸಾಕು. ನನಗಿದು ಸೈಡಲ್ಲಿ ನಾನು ಇದನ್ನ ತೆಗಿತಾ ಇಲ್ಲ, ನನಗಿದಿಷ್ಟ, ಆದ್ದರಿಂದ ನಾನು ಸೈಡಲ್ಲಿ ಹಂಗೆ ಇಟ್ಟಿದ್ದೀನಿ. ಎಲ್ಲ ಆಗಿದೆ, ಎಲ್ಲ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಒಂದು 10 ಬಾದಾಮಿ ಎತ್ಕೊಂಡಿದ್ದೀನಿ. ನಾನು ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಬ್ರೆಡ್ ಜಾಸ್ತಿ ಇರೋವಾಗ ಈ ರೀತಿ ಮಾಡಿ ಕೊಡಿ ಫ್ರೆಂಡ್ಸ್, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಸಮ್ಮರ್ ಹಾಲಿಡೇ ಬಂತಲ್ವಾ, ಏನಾದರೂ ಒಂದು ಸ್ನ್ಯಾಕ್ಸ್ ಕೇಳ್ತಾರೆ ಮಕ್ಕಳು. ಈ ರೀತಿ ಮನೆಯಲ್ಲೇ ಮಾಡಿಕೊಡಿ. ತುಂಬ ಚೆನ್ನಾಗಿ ಬಂದಿದೆ, ನಿಜವಾಗ್ಲೂ ಚೆನ್ನಾಗಿದೆ ಫ್ರೆಂಡ್ಸ್. ಮನೇಲಿ ಬ್ರೆಡ್ ಏನಾದರೂ ಜಾಸ್ತಿ ಇರೋ ಟೈಮಲ್ಲಿ ಈ ರೀತಿ ಮಾಡಿಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಏನು ಹೇಳೋ? ಸೂಪರಾಗಿ ಮಾಡೋರು ನಮ್ಮಮ್ಮ. ನಮ್ಮ ಮನೇಲಿ ಯೂಟ್ಯೂಬ್ ಮಾಡಬೇಡ ಅಂತ ತುಂಬಾ ಜಗಳ ಮಾಡ್ತಾಯಿದ್ದಾರೆ. ಆದ್ರೂ ನಾನು ಯೂಟ್ಯೂಬ್ ಮಾತ್ರ ಬಿಡಲ್ಲ. ಯಾರೇನಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಸಪೋರ್ಟ್ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೀವಿರೋವಾಗ ನನಗೆ ಭಯ ಇಲ್ಲ ಫ್ರೆಂಡ್ಸ್.
ಈಗ ಸ್ವೀಟ್ ರೆಸಿಪಿ ತಿಂದು ಟೇಸ್ಟ್ ಮಾಡಿ ಹೇಳಿದ್ದೀರಿ. ನನ್ನ ಮಗ ಚೌಕಾಬಾರ ಹಬ್ಬದ ದಿನ ಆಡಿಲ್ಲ, ಈಗ ಬಂದು ಆಡು ಮಮ್ಮಿ ಅಂತ ಹೇಳಿದ್ದಾನೆ. ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ. ಹಬ್ಬದ ದಿವಸ ಚೌಕಾಬಾರ ನಾನು ನಮ್ಮ ಅಕ್ಕ ಆಡಿದ್ವಿ. ನನ್ನ ಮಗಳು ತುಂಬ ಆಟ ಮಾಡ್ತಾಯಿದ್ಲಂತ ನನ್ನ ಮಗ ಜೊತೆ ಆಡೋಕ್ಕಾಗಲಿಲ್ಲ. ಆದ್ದರಿಂದ ಮಮ್ಮಿ ನನ್ನ ಜೊತೆನೂ ಆಡು ಬಾ ಮಮ್ಮಿ ಅಂತ ಕರೆದಿದ್ದ. ಅದಕ್ಕೆ ಕೂತ್ಕೊಂಡು ಅವನು ಒಂದೆರಡು ಸರಿ ಹೇಳ್ಕೊಡ್ತಾಯಿದ್ರು ನಮ್ಮ ಅಕ್ಕ. ತುಂಬ ಚೆನ್ನಾಗಿ ಆಡ್ತಾಯಿದ್ದಾನೆ ಅವನು ಕೂಡ. ಈಗ ಸಮ್ಮರ್ ಹಾಲಿಡೇ ಬಂತಲ್ವ, ಮಕ್ಕಳ ಜೊತೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಮೊಬೈಲು, ಟಿ ವಿ ಎಲ್ಲ ಅಡಿಕ್ಟ್ ಆಗೋದು ಕಡಿಮೆ ಮಾಡ್ತಾರೆ. ಈಗ ಎಲ್ಲ ಕಡೆ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗೋದ್ರಿಂದ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅಟ್ಲೀಸ್ಟ್ ವಾರದಲ್ಲಿ 2 ಸರಿನಾದರೂ ಆಟಾಡಿ. ನನ್ನ ಮಗ ವಿನ್ ಆಗಿಬಿಟ್ಟಿದ್ದಾನೆ ಅಂತ ತುಂಬ ಖುಷಿಯಾಗ್ಬಿಟ್ಟಿದ್ದಾನೆ. ಅದರಿಂದ ಈ ರೀತಿ ಮಾಡ್ತಾಯಿದ್ದಾನೆ ನೋಡಿ. ಇವರೇ ನಮ್ಮ ಅತ್ತೆ. ಇವ್ರಿಗೆ 4 ಮಕ್ಕಳು, 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ಬರ್ಡೇ ದಿನ, ನನ್ನ ಮಗಳ ಬರ್ಡೇ ದಿನ ಬರೋಕ್ಕಾಗಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ ಅಂತ ಬಂದಿರಲಿಲ್ಲ ಅವರು. ಈಗ ನನ್ನ ಮೈದನಿಗೆ ನಾವು ಕೂಡ ಹೋಗಿ ನೋಡ್ಕೊಂಬಂದ್ರಿ. ಸ್ವಲ್ಪ ಸಣ್ಣ ಆಕ್ಸಿಡೆಂಟ್ ಆಗಿದೆ. ಅದರಿಂದ ಕೇಳಿದ ಗಾಬರಿಯಿಂದ ನಮ್ಮ ಅತ್ತೆ ಕೂಡ ಓಡಿ ಬಂದರು. ಅಲ್ಲಿ ಹೋಗಿ ಒಂದು 2-3 ದಿನ ಇದ್ಬಿಟ್ಟು ನಮ್ಮ ದೊಡ್ಡ ನಾದಿನಿ ಮನೇಲಿ 2 ದಿನ ಇದ್ದು ಕೊನೆಯದಾಗಿ ಇಲ್ಲಿ ಬಂದಿದ್ದಾರೆ. ಆಮೇಲೆ ಊರಿಗೆ ಹೋಗ್ತಾರೆ, ನಮ್ಮ ಚಿಕ್ಕ ನಾದಿನಿ ಮನೆಗೆ ಹೋಗಿ. ನನ್ನ ಮಗಳು ಕಡಲೆಕಾಯಿ ಬೀಜನ ಸುಲಿಯೋಕ್ಕೆ ಬಿಡ್ತಾಯಿಲ್ಲ, ಓಡ್ತಾನೇ ಇದ್ದಾಳೆ. ನಾನು ವೀಡಿಯೋ ಮಾಡಿದ್ದು ಅವ್ರು ನೋಡಿರಲಿಲ್ಲ, ಆಮೇಲೆ ನೋಡಿಬಿಟ್ರು. ಬೇಗ ನಾನು ವೀಡಿಯೋ ಕಟ್ ಮಾಡಿಬಿಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಒಳ್ಳೆ ರೆಸಿಪಿ ಎಲ್ಲನೂ ಹೊರಗಡೆ ಹೋದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬೈ ಫ್ರೆಂಡ್ಸ್.